ಬೇಲೂರು ಪೊಲೀಸ್ ಠಾಣೆ ವಲಯದಿಂದ ತಾಲೂಕಿನ ಹೆಬ್ಬಾಳು ಗ್ರಾಮದಲ್ಲಿ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಜನಸ್ನೇಹಿ ಆಡಳಿತವನ್ನು ಜಾರಿಗೆ ತರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಗೃಹ ಇಲಾಖೆ ಮನೆ ಮನೆಗೆ ಪೊಲೀಸ್ ಎಂಬ ವಿನೂತನವಾದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಹಿನ್ನೆಲೆಯಲ್ಲಿ ಬೇಲೂರು ಪೊಲೀಸ್ ಠಾಣೆ ವತಿಯಿಂದ ತಾಲೂಕಿನ ಹೆಬ್ಬಾಳು ಗ್ರಾಮದಲ್ಲಿ ಮನೆ ಮನೆಗೆ ಪೊಲೀಸ್ ಎಂಬ ವಿನೂತನ ಕಾರ್ಯಕ್ರಮಕ್ಕೆ ಆರಕ್ಷಕ ನಿರೀಕ್ಷಕ ರೇವಣ್ಣ, ಆರಕ್ಷಕ ಉಪನಿರ್ದೇಶಕ ಶಿವಾನಂದ ಪಾಟೀಲ್ ಮತ್ತು ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹಾಗೂ ಪತ್ರಕರ್ತ ಹೆಬ್ಬಾಳು ಆಲಪ್ಪ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿ, ಬೇಲೂರು ಆರಕ್ಷಕ ನಿರೀಕ್ಷಕ ರೇವಣ್ಣ, ರಾಜ್ಯ ಸರ್ಕಾರದ ಮನೆ ಮನೆಗೆ ಪೊಲೀಸ್ ಎಂಬ ಕಾರ್ಯಕ್ರಮ ನಿಜಕ್ಕೂ ಅರ್ಥಪೂರ್ಣವಾಗಿದ್ದು, ಸಾರ್ವಜನಿಕರ ಕುಂದುಕೊರತೆಗಳನ್ನು ಮನೆ ಮನೆಗೆ ತೆರಳಿ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕು ಎಂಬ ಸದಾಶಯದಿಂದಲೇ ಇಂತಹ ಕಾರ್ಯಕ್ರಮ ರೂಪಿಸಲಾಗಿದೆ. ಸಾರ್ವಜನಿಕರ ಸಹಕಾರ ಅಗತ್ಯವಾಗಿದೆ. ಕಾರಣ ಪ್ರತಿ ಮನೆಗಳಲ್ಲಿ 40 ಮನೆಗಳಿಗೆ ಗ್ರಾಮದ ಮುಖಂಡರು ಮತ್ತು ಗ್ರಾಮದ ಮುಖಂಡರು ಸಮಿತಿ ರಚಿಸಿ ಸಣ್ಣ ಸಣ್ಣ ವ್ಯಾಜ್ಯಗಳನ್ನು ಇಲ್ಲಿಯೇ ಪರಿಹರಿಸಲಾಗುತ್ತದೆ. ಅಲ್ಲದೆ ಇತ್ತೀಚಿನ ದಿನದಲ್ಲಿ ಒಂಟಿ ಮನೆಗಳಲ್ಲಿ ಕಳ್ಳತನ ಹೀಗೆ ನಾನಾ ಅವಘಡಗಳಿಗೆ ಮುನ್ನೆಚ್ಚರಿಕೆಯಿಂದ ಅನುಮಾನ ಬಂದ ವ್ಯಕ್ತಿಗಳನ್ನು ಪೊಲೀಸ್ ಇಲಾಖೆಗೆ ತಿಳಿಸುವುದು, ಪೊಲೀಸ್ ವ್ಯವಸ್ಥೆಯನ್ನು ಬಲಪಡಿಸುವುದು, ಮನೆ ಮನೆಗೆ ಕಾರ್ಯಕ್ರಮವನ್ನು ಡೇಟಾ ನೇರ ಇಲಾಖೆ ಪರಿಶೀಲನೆ ನಡೆಸುವ ಹಿನ್ನೆಲೆಯಲ್ಲಿ ಶ್ರದ್ಧೆಯಿಂದ ಕೆಲಸ ನಿರ್ವಹಿಸಬೇಕೆಂದು ಹೇಳಿದರು. ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹಾಗೂ ಪತ್ರಕರ್ತ ಹೆಬ್ಬಾಳು ಆಲಪ್ಪ ಮಾತನಾಡಿ, ರಾಜ್ಯ ಸರ್ಕಾರದ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ಇಡೀ ದೇಶದಲ್ಲಿ ಪ್ರಥಮ ಎನ್ನಲಾಗಿದೆ. ಜನರ ಸಮಸ್ಯೆಗಳಿಗೆ ಖುದ್ದು ಮನೆಗೆ ತೆರಳಿ ಮಾಹಿತಿ ಮತ್ತು ಸಮಸ್ಯೆ ಪರಿಹಾರಕ್ಕೆ ಮುಂದಾದ ಸಂದರ್ಭದಲ್ಲಿ ಪೊಲೀಸರಿಗೆ ಗೌರವಿಸುವ ನಿಟ್ಟಿನಲ್ಲಿ ಸಾರ್ವಜನಿಕರು ಮುಂದಾಗಬೇಕಿದೆ. ಪೊಲೀಸರು ಜನಸ್ನೇಹಿಯಾಗಿ ಸಹೋದರತ್ವದ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸಲಿದ್ದಾರೆ. ಹಾಗೆಯೇ ಸಾರ್ವಜನಿಕರು ಹೆಚ್ಚಿನ ಸಹಕಾರ ಮುಖ್ಯ. ಜನರು ಗ್ರಾಮದಲ್ಲಿ ನಡೆಯುತ್ತಿರುವ ಅಹಿತಕರ ಘಟನೆಗಳ ಬಗ್ಗೆ ತಿಳಿಸಿ ಸಮಸ್ಯೆಗಳನ್ನು ಪರಿಹರಿಸಬೇಕಿದೆ. ಬೇಲೂರು ಪೊಲೀಸ್ ಇಲಾಖೆ ಇಂತಹ ಅಮೂಲ್ಯ ಯೋಜನೆಯನ್ನು ಹೆಬ್ಬಾಳು ಗ್ರಾಮದಲ್ಲಿ ನಡೆಸಿದ್ದು ನಿಜಕ್ಕೂ ಸಂತೋಷವಾಗಿದೆ ಎಂದರು. ನಂತರ ಮಾತನಾಡಿದ ಪಿಎಸ್ಐ ಶಿವಾನಂದಗೌಡ, ಎಸ್ಜಿ ಪಾಟೀಲ್, ಇತ್ತೀಚಿನ ದಿನದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್, ಹಂಚಿಕೆ, ಡೌನ್ಲೋಡ್, ಫೋನ್ಪೇ ಹೀಗೆ ನಾನಾ ಸೈಬರ್ ಪ್ರಕರಣದಲ್ಲಿ ಜನರು ಎಚ್ಚರವಾಗಿರಬೇಕಿದೆ. ಮೊಬೈಲ್ಗಳಲ್ಲಿ ವೈಯಕ್ತಿಕ ಮತ್ತು ಕುಟುಂಬದ ಮಹಿಳೆಯರ ಫೋಟೋ ಹಂಚಿಕೆ ಮಾಡಬಾರದು, ಕೆಲ ಪ್ರಕರಣಕ್ಕೆ ಕಾರಣವಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಅಲ್ಲದೆ ತಮ್ಮ ತಮ್ಮ ಗ್ರಾಮಗಳಲ್ಲಿ ವಿಶೇಷವಾದಂತಹ ಪೊಲೀಸ್ ಬೀಟ್ಗಳನ್ನು ಹಾಕುವುದರಿಂದ ತಮ್ಮ ಸಣ್ಣ ಪುಟ್ಟ ತ್ಯಾಜ್ಯಗಳನ್ನು ತಮ್ಮ ಗ್ರಾಮಗಳಲ್ಲಿ ಬಗೆಹರಿಸುವ ಕೆಲಸವನ್ನು ಮಾಡಲಾಗುತ್ತದೆ. ಅಲ್ಲದೆ 40 ಮನೆಗಳಿಗೆ 1 ಗುಂಪುಗಳನ್ನು ರಚನೆ ಮಾಡಿ ಕಾನೂನಿನ ಚೌಕಟ್ಟಿನಲ್ಲಿ ಶೀಘ್ರ ಮತ್ತು ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸಕ್ಕೆ ಮುಂದಾಗಲಾಗುವುದು. ಯಾವುದೇ ಸಣ್ಣ ಪುಟ್ಟ ವಿಚಾರಗಳನ್ನು ದೊಡ್ಡದು ಮಾಡದೆ ಮತ್ತು ಅಕ್ಕಪಕ್ಕದವರ ಮೇಲೆ ಹೆಚ್ಚಿನ ನಿಗಾ ಇಡುವ ಮೂಲಕ ಯಾವುದೇ ರೀತಿಯ ಅಪರಾಧ ಚಟುವಟಿಕೆಗಳ ಬಗ್ಗೆ ಹೆಚ್ಚಿನ ಜಾಗೃತಿ ವಹಿಸುವ ಮೂಲಕ ಸಾರ್ವಜನಿಕರು ಸಹ ಪೊಲೀಸ್ ಇಲಾಖೆ ಜೊತೆ ಕೈ ಜೋಡಿಸುವಂತೆ ಮನವಿ ಮಾಡಿದರು. ಸಪರೇಟ್ ಇರುತ್ತೆ, ಅದರಲ್ಲಿ ಬರ್ದು ಏನಪ್ಪಾ ಅಂದ್ರೆ ನೀವು ಹೇಳಿದಾಗ ಇಲ್ಲೇ ಸಾಧ್ಯವಾದ್ರೆ ಇಲ್ಲೇ ಕಂಪ್ಲೀಟ್ ಮಾಡ್ತಾರೆ. ನಿಮ್ಮೂರ್ನ ಒಬ್ಬರು ನಾಯಕರನ್ನ ಆಯ್ಕೆ ಮಾಡ್ಕೊಳ್ತಾರೆ. 4 ಜನಕ್ಕೆ ಒಂದು ಗ್ರೂಪಲ್ಲಿ ನೀವು ಯಾರನ್ನ ಆಯ್ಕೆ ಮಾಡ್ತೀರಾ ಅಂತವ್ರ ಯಜಮಾನರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಅವ್ರ ಮುಖಾಂತರ ಮಾತುಕತೆ ಹಿಂದೆಲ್ಲ ಪಂಚಾಯತಿ ಮಾಡಿ ಇಲ್ಲೇ ಕ್ಲಿಯರ್ ಮಾಡಲ್ಲ. ಹಾಗೆ ಸಣ್ಣ ಪುಟ್ಟ ಇಲ್ಲೇ ಮುಗಿಲಿ ಅನ್ನೋ ಉದ್ದೇಶ ಸರ್ಕಾರದ ಉದ್ದೇಶನೇ. ಆ ಉದ್ದೇಶ ಕಾರ್ಯಕ್ರಮವಾಗಿ ಇವತ್ತೇನಪ್ಪ ನಿಮ್ಮೂರಲ್ಲಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಕೂಡ ಏನಪ್ಪ ಇದರಲ್ಲಿ ಪಾಲ್ಗೊಳ್ಳಿ. ಊರಿಗೆ ಬಂದಾಗ ಚೆನ್ನಾಗಿ ಅವ್ರಿಂದ ರೆಸ್ಪಾನ್ಸ್ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ. ಹೆಣ್ಮಕ್ಳಿದ್ರೆ ಇನ್ನೊಂದು ಹೆಣ್ಮಗುನ ಜೊತೆ ಕರ್ಕೊಂಡು ಹೋಗಿ ಮಾತಾಡಬೇಕು ಅಂತ ಹೇಳಿದ್ದೀವಿ. ಮುಜುಗರ ಪಡೋದು ಬೇಡ. ನಾವು ನಮ್ಮ WPCC ಇರೋದೇ ಒಬ್ರು ಇದರ ಮುಂದೆ ಬರಮ್ಮ. WPC ಒಬ್ಬರು ಸ್ಟೇಷನಲ್ಲಿ ಇರಬೇಕಾಗುತ್ತೆ. ಮತ್ತೊಂದೇನಪ್ಪ ಅಂತಂದ್ರೆ ರಜೆ ಇರ್ತವೆ, ಮತ್ತು ಬೇರೆ ಬೇರೆ ಕೆಲಸ ಇರ್ತವೆ. ಹಾಗಾಗಿ ಎಲ್ಲ ಕಡೆ ವಿಲೇಜ್ಗಳಿಗೆ WPCC ನಡೀತಾ ಇರ್ತವೆ. ಇಂಥ ಸಂದರ್ಭದಲ್ಲಿ ನಾವು ಈಗೇನು 40 ಮನೆಗೆ ಒಂದು ಬೀಟನ್ನ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ, ಅದು ಒಂದು ರೀತಿ ಫಲಪ್ರದಕ ಆಗ್ತಿದೆ. ಮತ್ತು ಗ್ರಾಮದ ಮುಖಂಡರ ಸಹಕಾರವನ್ನು ಪಡೆದು, ಗ್ರಾಮದ ಪಂಚಾಯಿತಿಯ ಸದಸ್ಯರಿರ್ತಾರೆ, ಇನ್ನು ಉಳಿದಂಥ ಗ್ರಾಮಸ್ಥರ ಸಹಕಾರವನ್ನು ಪಡೆದು ಪೊಲೀಸ್ ಇಲಾಖೆಯೊಂದಿಗೆ ಮಾಡಬೇಕಾಗ್ತಿದೆ. ಸಾರ್ವಜನಿಕರು ಎಲ್ಲಿ ತನಕ ನಾವು ಬೆಂಬಲವನ್ನು ನೀಡೋದಿಲ್ಲ, ಅಲ್ಲಿ ತನಕ ಸಾರ್ವಜನಿಕ ಕಾರ್ಯಕ್ರಮಗಳು ಯಾವುವು ಕೂಡ ಯಶಸ್ಸು. ಗ್ರೂಪ್ ಮುಖಾಂತರ ಒಂದು ದೂರನ್ನು ಆಲಿಸಿ ಅವ್ರಿಗೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ಅದನ್ನು ನೇರವಾಗಿ ಅಲ್ಲೇ ಸ್ಥಳದಲ್ಲೇ ಒಂದು ಸೂಕ್ತವಾದ ಸಲಹೆಯನ್ನು ಕೊಡ್ತಕ್ಕಂಥದ್ದು. ಮತ್ತು ಬೇರೆ ಇಲಾಖೆಗಳಲ್ಲಿ ಸಮಸ್ಯೆಗಳೇನು ಏನಾದರೂ ಇದ್ದರೂ ಕೂಡ ಆ ಇಲಾಖೆಗಳಲ್ಲಿ ಪತ್ರ ವ್ಯವಹಾರ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ವಿನೂತನವಾಗಿ ರಾಜ್ಯ ಸರ್ಕಾರ ಹಮ್ಮಿಕೊಂಡಿದೆ. ಪೊಲೀಸ್ ಇಲಾಖೆಯಿಂದ ಮನೆ ಮನೆಗೆ ಪೊಲೀಸ್ ಎಂಬ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಅಂತ ಹೇಳಿ ನಮ್ಮ ಬೇಲೂರು ಪೊಲೀಸ್ ಠಾಣೆಯಿಂದ ನಾನು ಕೇಳ್ಕೊಳ್ತೀನಿ. ಈ ಸಂದರ್ಭದಲ್ಲಿ ಪಿಎಸ್ಐ ಶಂಕರಪ್ಪ, ಎಸ್ಐ ಚಂದ್ರಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಿರೀಶ್, ಗೋಪಾಲ್, ಮುಖಂಡರಾದ ಮೋಹನ್, ಶಿವಮೂರ್ತಿ, ಶೇಖರಪ್ಪ, ದೇವರಾಜ್ ಸೇರಿದಂತೆ ಪೊಲೀಸ್ ಇಲಾಖೆ ಎಲ್ಲ ಸಿಬ್ಬಂದಿಗಳು ಇನ್ನು ಮುಂತಾದವರು ಹಾಜರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.